ಟ್ರೇಲರ್ ಲಾಂಚ್ ಹೇಳ್ಬೋದಾ? ಮೊದಲನೇದಾಗಿ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಕಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ. ನಿನ್ನೆನೂ ಸಿಕ್ಕಿದ್ವಿ, ಮತ್ತೆ ಇವತ್ತು ಸಿಗ್ತಾ ಇದ್ದೀವಿ. ನಾನು ನನ್ನ ಕರಿಯರ್ ಅಲ್ಲಿ ಸುಮಾರಷ್ಟು ಹೊಸರ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದು. ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಆಗಲಿ, ನಟನೆ ಮಾಡಿರೋದಾಗ್ಲಿ, ನಿರ್ಮಾಣ ಮಾಡಿರೋದಾಗ್ಲಿ. ಸೊ ಮತ್ತೆ ರಿಷಬ್ ಶೆಟ್ಟಿ ಅವರು, ನಾನು ಎರೆಹಂಚನಾಳ ಗ್ರಾಮದಿಂದ ಶರಣಮ್ಮ ಚೆಟ್ಟಿ ಅನ್ನುವಂತ ಒಂದು ಹೊಸ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಶಿವಮೊಗ್ಗನಿ. ಸೊ ಇನ್ನೊಬ್ರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದೀವಿ. ನಮ್ಮ ಶಿವಮೊಗ್ಗ ಸಿನಿಮಾದ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಿರುವಂತಹ ಶರಣಮ್ಮ ಅವರು. ಈ ಚಿತ್ರದ ವಿಶೇಷ ಏನಂತಂದ್ರೆ, ಒಂದು ಚಿಕ್ಕದಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ, ಮತ್ತೆ ಮಾತಾಡೋಣ. ಎರೆಹಂಚನಾಳ ಅನ್ನುವಂತ ಒಂದು ಇಡೀ ಗ್ರಾಮ ಸೇರ್ಕೊಂಡು ಈ ಸಿನಿಮಾನ ಮಾಡಿರೋದು. ನಾನು ಅವರು ಜಸ್ಟ್ ಒಬ್ರು ಬೆಂಗಾವಲಾಗಿ, ನಾನು ಒಬ್ಬ ನಿರ್ಮಾಪಕನಾಗಿ ನಿಂತಿದ್ದೆ ಬಿಟ್ರೆ, ಸಂಪೂರ್ಣ ಇಡೀ ಎರೆಹಂಚನಾಳ ಗ್ರಾಮದ ಕಲಾವಿದರು ಅಂದ್ರೆ ಅವರು ಊರವರು, ಗ್ರಾಮಸ್ಥರು ಅವರೇ ಸೇರ್ಕೊಂಡು, ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು. ಸೊ ಅಲ್ಲಿಂದ ಶುರುವಾಗಿ ಶಿವಮೊಗ್ಗರಾಗ್ಲಿ ಉಳಿದ ಎಲ್ಲ ಕಲಾವಿದರು ಕೂಡ ಅದೇ ಊರವರು. ಚಿತ್ರೀಕರಣ ಮಾಡಿದ್ದು ಕೂಡ ನಾವು ಎರೆಹಂಚನಾಳದಲ್ಲೇ. ಸೊ ಹಾಗಾಗಿ ಈ ಸಿನಿಮಾದ ಟ್ರೈಲರ್ ಅನ್ನ ಶಿವಮೊಗ್ಗ ಅವರು ರಿಲೀಸ್ ಮಾಡಿದ್ರೆ ಬೆಟರ್ ಅಂತ ನಾನು ಅನ್ಕೊಳ್ತೀನಿ. ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಡಿ, ನೋಡೋಣ ಹೇಗೆ ಬರೋದು. ಅಷ್ಟೇ. ಅವರು ಮಾನಿಟರ್ ಮಾಡಿದವರು ಬಿಡುಗಡೆ ಆಗತ್ರಿ ಶಿವಮೊಗ್ಗ ಫಿಲ್ಮ್. ಇದ್ರ ಎಲ್ಲಾರು ಸಿನಿಮಾ ಜೂನ್ 14 ಚಲೋ ಹೋಗತ್ರಿ. ಎಲ್ಲರೂ ಬಂದು ನೀವು ನೋಡಿ ನಮ್ಗೆ ಆಶೀರ್ವಾದ ಇರ್ಬೇಕು. ನಿಮ್ದು ಇಂತ 10 ಪಿಕ್ಚರ್ ಬಂದು ನಾವ್ ನಿಮ್ ಎದಗಿ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ದಯ, ಮಯ, ಅಣ್ಣ, ಅಕ್ಕ, ತಮ್ಮ, ತಂಗಿ, ಮಕ್ಕಳು, ಇವ್ರು ಇದಕ್ಕ ನಮ್ಮ ಡೈರೆಕ್ಟರ್ ಜಯಶಂಕರ್ ಆರ್ಯಾರ, ಇದಕ್ಕ ಬಂಡವಾಳ ಹಾಕಿದಾರ ನಮ್ಮ ರಿಷಬ್ ಶೆಟ್ಟಿ ಅವರು. ನಮ್ಮ ಕಡೆಯಿಂದ 10 ಪಿಕ್ಚರ್ ಮಾಡುವಂತ ಶಕ್ತಿ ಅವ್ರಿಗೆ ಕೊಡ್ಲಿ. ನಿಮ್ ಬೆಂಗಳೂರು ಜನ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಒಳ್ಳೇದನ್ನ ಅಳವಡಿಸ್ಕೊಂಡು ಕೆಟ್ಟದನ್ನ ನಮ್ಮಲ್ಲಿ ಬಿಟ್ಟು ಈ ಪಿಕ್ಚರ್ ಎಲ್ಲಾರು 10 ಮಂದಿ ರಿಷಬ್ ಶೆಟ್ಟಿ ಅವರು ನಿಮ್ ಫ್ಯಾಮಿಲಿನ ತಗೊಂಡ್ಬರ್ಬೇಕು. ಎಲ್ಲ ನಿಮ್ಮ ಅಕ್ಕ ತಂಗಿರು, ನಿಮ್ಮ ಫ್ಯಾಮಿಲಿ ಅವರು ಎಲ್ಲಾರು ಬಂದು ಈ ಪಿಕ್ಚರ್ ನೋಡಿ ಹಳ್ಳ್ಯಾಗ. ನೀವು ಆಮೇಲೆ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಇದೆ, ಬರೀ ಟ್ರೈಲರ್ ಲಾಂಚ್ ಅಷ್ಟೇ. ಋಣಿಯಾಗಿರ್ಬೇಕು. ಯಾಕಂದ್ರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂತ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್, ಆ ಫೆಸ್ಟಿವಲ್ಗೆ ನಾನು ಜೂರಿಯಾಗಿ ನಾನು ಕರೆದಿದ್ರು, ಕೋವಿಡ್ಗಿಂತ ಮುಂಚೆ ಆಗಿರುವಂತದ್ದು. ಸೊ ಆಗ ನಾನು ಹೋದಾಗ ಎಲ್ಲ ಅದೇ ತರ ನರಸಿಂಹಯ್ಯನ್ ಫಿಲಮ್ ಅಂತ ಅನ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಸೊ ನಾನು ಜೂರಿಯಾಗಿದ್ದಾಗ ಎಲ್ಲ ಟೈಟ್ಲ್ ಅದೇ ತರ ಇದೆ ಕಣೋ, ಹಾಗಾಗಿ ಸೊ ಅಲ್ಲಿ ಪ್ರಶಸ್ತಿಯನ್ನ ಗೆದ್ದಿದ್ರು. ಸೊ ಆಗ ನಾನು ಫಿಲ್ಮ್ ಪೋಸ್ಟ್ ಪ್ರೊಡಕ್ಷನ್ ಇದ್ದೆ. ಇವ್ರನ್ನ ಜಿನಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಕರೆಸಿ ಇವ್ರಿಗೆ ಹಿಂಗೆ ಕಥಾ ಸಿನಿಮಾ ಮಾಡ್ತಾ ಇದ್ವಿ. ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅನ್ಕೊಂಡು ಹೇಳಿದಾಗ 2 ದಿವಸದಲ್ಲಿ ಲಚವ ಕಥೆನ ಮಾಡ್ಕೊಂಡು ಬಂದಿದ್ರು. ಸೊ ಕಥಾ ಸಿನಿಮಾದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು, 7 ಕಥೆಯಲ್ಲಿ. ಸೊ ಅದನ್ನ ಮಾಡಿದಾಗ ಈ ತರದ ಏನಾದ್ರು ಈ ಜಾನ್ರಲ್ಲಿ ಅಥವಾ ಈ ತರದ ಕಂಪ್ಲೀಟ್ ಆಗಿ ನಾನ್ ಆಕ್ಟರ್ ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂತ ಒಬ್ಬ ನಿರ್ದೇಶಕ. ಈ ಕೇಳಿದ್ರೆ ಹೇಳ್ತಾರೆ, ಇದಾದ್ಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆಕ್ಟರ್ ಸಿಕ್ಕಿದ್ರೆ, ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತಾನೆ ಅಂತೆಲ್ಲ ಹೇಳ್ತಾ ಇದಾರೆ. ಸೊ ಶಿವಮನೆ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್. ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು. ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದ್ಸಲ ವಿಸಿಟ್ ಮಾಡೋದು ಊರಿಗೆ, ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಇಡೀ ಊರನ್ನ ಕಾಸ್ಟ್ ಮಾಡಿ, ಅವ್ರಿಗೆ ರಿಹರ್ಸಲ್ಸ್ ಮಾಡಿ, ವರ್ಕ್ಶಾಪ್ ಗಳನ್ನ ಮಾಡಿ, ಸೊ ಅಲ್ಲಿನ ಎಲ್ಲರ ಸಹಾಯವನ್ನ ತಗೊಂಡು ಅದೇ ಲೊಕೇಶನ್ಸ್ ಅಲ್ಲಿ ಬೇಸಿಕಲಿ ಒಂದು ಎರೆಹಂಚನಾಳದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ ಗಳನ್ನ, ಆರ್ಟಿಸ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀನಿ. ಆದ್ರೆ ಇದು ಸ್ಪೆಷಲ್, ಶಿವಮ್ಮ ಅವ್ರನ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ. ಸೊ ಇನ್ ಮುಂದೆನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ, ಇವರಿಗೆ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬಾ ಅದ್ಭುತವಾದಂತ ಪ್ರಶಂಸೆಯನ್ನ ಗಳಿಸ್ಕೊಂಡು ಈಗ ನಾವು ರಿಲೀಸ್ಗೆ ಬರ್ತಾ ಇದ್ದೀವಿ. ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನ್ ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಇದೇ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮಗೂ ಗೊತ್ತಿತ್ತು ಅಂದ್ರೆ ಈ ಮಳೆ, ಅದ್ರ ಜೊತೆಗೆ ಇರುವಂತ ಸಮಸ್ಯೆಗಳು, ನಾಳೆ ಬೇರೆ ರಿಸಲ್ಟ್ ಎಲೆಕ್ಷನ್,
ಅದ್ರ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ಅಟೆಂಪ್ಟು ಇಂಟ್ರೆಸ್ಟ್ ಇದ್ದವರಿಗೆ, ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ವಿಚಾರ. ಇದು ಶುರು ಅಷ್ಟೇ. ಇದೇ ತರದ ಇನ್ನೊಂದಷ್ಟು ಸಿನಿಮಾಗಳು ತಯಾರಾಗಿರುವಂತದ್ದಿದೆ. ಸೊ ಇನ್ನು ಒಂದು 2-3 ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು 3 ಸಿನಿಮಾಗಳನ್ನ ರಿಲೀಸ್ ಮಾಡ್ತೀವಿ. ಸೊ ಸಿನಿಮಾಗೆ ಥಿಯೇಟರ್ಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದ್ದೆ. ಬಿಕಾಸ್ ನಾನು ಶೂಟಿಂಗ್ ಅಲ್ಲಿ ಇರೋದ್ರಿಂದ ಸಂಪೂರ್ಣವಾಗಿ ಗೊತ್ತಾಗ್ತಿರ್ಲಿಲ್ಲ. ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡಿದಾರೆ ಅಂತ ನಾನು ನಂಬ್ತೀನಿ. ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ, ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನು ನಂಬೋದು ಯಾವುದೋ ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂತ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ. ಇದು ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡುವಂತ, ನಿಮ್ಮನ್ನ ಎಂಗೇಜ್ ಆಗಿ ಇಟ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ. ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ವಿಚಾರವನ್ನ ತಲುಪಿಸೋದು ಕೂಡ. ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗೇ ಇರುತ್ತೆ ಕೇಳಿದ್ರೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ. ಯಾಕಂದ್ರೆ ಸಿನಿಮಾ ನೋಡಿದೀನಿ. ಸೊ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ನನಗೆ ಜನರಿಗೆ ಹೇಗೆ ಅನಿಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದನ್ನ ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ. ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನ ಎಂಜಾಯ್ ಮಾಡಿದ್ದು ನೋಡಿದಾಗಲೇ ನಮಗೆ ಇಲ್ಲ ನಾವು ಥಿಯೇಟರ್ ತಗೊಂಡು ಹೋಗ್ಬೋದು. ಇದನ್ನ ಮೊದಲು ಇತ್ತು, ಬಟ್ ಥಿಯೇಟರ್ ತಗೊಂಡೋಗ್ಬೇಕಂತ ಅದನ್ನ ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯ್ತು ನಮ್ಗೆ ಇಡೀ ತಂಡಕ್ಕೆ. ಸೊ ಹಾಗಾಗಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು 14ನೇ ತಾರೀಕು ಥಿಯೇಟರ್ ಬರ್ತಾ ಇದ್ದೀವಿ. ತುಂಬಾ ದೊಡ್ಡ ರಿಲೀಸ್ ಇರಲ್ಲ, ವೆರಿ ಮಿನಿಮಮ್ ಶೋಸ್ ಗಳನ್ನ ಇದು ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಹೇಳ್ಬೋದಾಗಡ ಗೊತ್ತಿಲ್ಲ. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಿನಿಮಾ ನೋಡೋದ್ರಿಂದ ಸಿನಿಮಾ ಮಾಡೋದು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ವಾರಕ್ಕೆ 7 ಸಿನಿಮಾ ಈ ತರದಲ್ಲಿ 8 ಸಿನಿಮಾ ಈ ತರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ, ರೀಲ್ಸ್ ಗಳು ಎಷ್ಟು ಮಾಡ್ತಾರೆ, ಆಡಿಯನ್ಸು ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಮೀರಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಕೆಲವು ಶೋಸ್ಗಳು ಕೊಡ್ತಾರೆ, ಅದು ಫಿಲ್ ಆದ್ರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ. ಹಾಗಾಗಿ ವೆರಿ ಮಿನಿಮಮ್ ರಿಲೀಸ್ ಅನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲಿ, ಬಿಕಾಸ್ ಅಲ್ಲಿದ್ದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗ್ಲೂ ಬರೀ ಮಂಗಳೂರದೇ ಮಾಡ್ತಾರೆ ಅವರು, ಶೆಟ್ಟರುಗಳೇ ಇರ್ತಾರಂತ. ಶರಣಮ್ಮ ಶೆಟ್ಟಿ ಅಲ್ಲ ಅವರು. ಸೊ ಆಮೇಲೆ ಅದು ಕನ್ಫ್ಯೂಸ್ ಆಗ್ಬಿಟ್ರೆ ಕಷ್ಟ ಆಯ್ತು. ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬಾ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. KRG ಸ್ಟುಡಿಯೋಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಎಷ್ಟು ವಿಚಾರ. ಇನ್ನ ಓಟು ಜಯಶಂಕರ್, ಶರಣಮ್ಮ ಅವರು ಮತ್ತೆ ಅವರ ಸಹ ಕಲಾವಿದರು ಮಾತಾಡ್ತಾರೆ. ಥ್ಯಾಂಕ್ ಯು. ಕಟ್ ಮಾಡೋದು ನಮಗ್ ಗೊತ್ತಿದ್ದಿಲ್ರಿ, ಹಳ್ಳ್ಯಾಗ ಬೆಳೆದಾರ ನಾವು. ಹಿಂಗಾಗಿ ಜಯಶಂಕರ್ ಅವ್ರ ತಂದೆ ಊರು, ಅವರು ಜಯಶಂಕರ್ ಊರು ನಮ್ಮೂರಾರಿ ಎರೇಂಜನವ್ರ ನಾವು ಇಷ್ಟು ಆಕ್ಟ್ ಮಾಡಿದವ್ರಿ. ಹಿಂಗಾಗಿ ಒಂದ್ಸಲ ಅವ್ರ ತಾಯಿ ಅದನ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದಿವ್ರಿ. ಅಲ್ಲೇ ನಾವು ಮದ್ದಕ್ಕತನ ಕಲಿಯರಿ ನಾವು ಹಾಡ್ಗಾರಿಕೆಗ ಹಿಂಗೆಲ್ಲ ಮೆಚೋಡಾದಾಗ ಹಾಡು ಹೇಳಕ್ ಹೋಗಿದ್ದೀವಿ ನಾವು. ಹಿಂಗಾಗಿ ಅವ್ರ ಅಂಟಿಯರು ಯಾರ ಮನೆಯವರು ಎಷ್ಟು ಚಂದ ಮಾತಾಡ್ತಾರ ಅಂತೇಳಿ ಅವ್ರ ತಾಯಿಯವ್ರನ್ನ ಕೇಳಿದಾಗ ನಮ್ಮನ್ನ ಪರಿಚಯ ಮಾಡ್ಕೊಂಡು ಬಂದ್ರಿ ಅವ್ರು ಜಯಶಂಕರ್ ಅವ್ರ. ಹಿಂಗಾಗಿ ಇಲ್ಲ ಅಂಟಿ ಈ ಊರೊಳಗೆ ಒಂದು ನಾವು ಫಿಲ್ಮ್ ತೆಗಿಬೇಕಂತ ಮಾಡಿ ಸಿನಿಮಾ, ನೀವೆಲ್ಲಾರು ಬರ್ತೀರಾ ಅಂತ ಕೇಳಿದಾಗ ನಮ್ಗೆ ಒಟ್ಟು ರೂಮ್ ಅಂತ್ರಿ. ನಾವು ಒಳ್ಳೆ ನಾಟಕ ನೋಡ್ತಿದ್ದೀವ್ರಿ. ಅವಾಗಿನ ಕಾಲದಾಗ ಯಜಮಾನ ಪಿಕ್ಚರ್, ಅಣ್ಣ ತಂಗಿ ಪಿಕ್ಚರ್ ಇವನ್ನೆಲ್ಲ ನೋಡ್ತಿದ್ದೀವ್ರಿ ನಾವು. ಮತ್ತೆ ಈ ಫಿಲ್ಮ್ ಅನ್ನೋದ ನಮಗ್ ಗೊತ್ತಿದ್ದಿಲ್ಲ. ಒಲ್ರಿ ಜಯಶಂಕರ್ ಅವ್ರ ನಾವು ಅಲ್ಲಿ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಕ್ ನಮ್ಮ ಕಡೆಯಿಂದ ಆಕತ್ತೇನ್ರಿ, ನಾವು ಎಬ್ಬಟ್ಟು ಸೈ ಮಾಡಾರ್ರಿ, ನಾವು ಅಲ್ಲಿವ್ರಿ ಅಂದ್ರಿ. ಅಂತಾಗನ ಏನ ನಮಗ ಈ ನಮ್ಮ ರಿಷಬ್ ಶೆಟ್ಟಿ ಅದ ನಮಗೂ 2 ಹೆಣ್ಮಕ್ಳ್ರೆ, ಗಂಡು ಮಕ್ಳಿಲ್ಲ. ಇವರು ನಮ್ಮ ಮಕ್ಕಳ ತರ ಇವೇದಕ್ಕೆ ಸಿಗ್ಬೇಕಾದ್ರ ನಿಮ್ಮೆಲ್ಲರೂ ಬೆಂಗಳೂರವ್ರ ಆಶೀರ್ವಾದ ಇದ್ರೆ ನಮ್ಗೆ ಸಿಕ್ಕೈತ್ರಿ. ಇದ್ರಂತ ಸಿಗಂತ ನೀವೆಲ್ಲರೂ ಹೆಣ್ಮಕ್ಳು ಗಂಡು ಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡಕ್ ಬರ್ರಿ, ಎಲ್ಲಾರು ಆಯ್ಕೆ ಮಾಡ್ರಿ. ಹಿಂಗಾಗಿ ಎಲ್ಲ ಪರಿಚಯ ಆಗಿ ಬಂದಿವ್ರೆ. ಪಿಕ್ಚರ್ ಮಾಡಾಕ ಅವ್ರು ಎಷ್ಟು ಕಷ್ಟ ಬಿಟ್ರಿ. ಹೈವಲ್ ಡ್ಯೂಟ್ ಅನ್ನೋದಕ್ಕ ಮುಂಜಾನೆ 7 ಚಾನ್ಸ್ ತನ ಅನ್ಸಾಕತ್ತಿದ್ರು ಬರ್ಲಿಲ್ರಿ. ನಮ್ಗೇನ್ ಬರ್ತಾವ್ರಿ, ಕಪಾಟಿನ ಸೈ ಮಾಡಿ ಕುರ್ಚಿ ತಾವ್ ಕಸ ತೆಗೆದು ಕಳೆ ತೆಗೆದು ಮಾಡಿದ್ರ. ಹಿಂಗಾಗಿ ಜೀವಣ್ಣರ ಹೈವಲ್ ಡ್ಯೂಟ್ ಅಂಟೆ ಅಂದ್ರೆ ಹೈವಲ್ ಡ್ಯೂಟ್ ಮಾಡ್ತಿದ್ರಿ. ತಮ್ಗೆ ಗೊತ್ತು. ಮತ್ತ ಪ್ರಾಕ್ಟೀಸ್ ಮಾಡ್ಸಿದ್ರಿ. ಇದಕ್ಕೆಲ್ಲ ಕಷ್ಟ ಮುಂದು ಬಂದು ಎಲ್ಲ ಇವ ನಮ್ಮ ಶಶಿ ಅಣ್ಣರು, ನಮ್ಮ ನಾಗೇಶ್ ಅವ್ರು, ರುಕ್ಮಣಿ, ಮೇಘ ಇವರೆಲ್ಲ ಬೆಂಗಳೂರು ಬಿಟ್ಟು ಅಂಜನಾಳಿಗೆ ಬಂದಾಗ ತೆಂಬಿಟ್ಟು ಆಗೈತ್ರಿ. ನಮ್ಗಳು ಕತೆ ಹಾಕಿ ನಮ್ಮ ಊಟ ಉಂಡು ಉಪವಾಸ ಇವು ನಮ್ಮ ಸಲುವಾಗಿ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗ ಜೀವ ಚೂರ್ಸೋಣ ಅನ್ನಕತ್ರ ಕರ್ಗ ಆಗ್ಬಿಟ್ರು. ಎಷ್ಟು ಬಟ್ಟೆ ಎಲ್ಲ ಇಳಿ ತರ ಹಾಕ್ಬಿಟ್ರೆ
ಹಂಗಾಗಿ ನಮ್ಗೆ ಅಷ್ಟಾದ್ರೂ ನಮ್ಗೆ ಆಕ್ಟಿಂಗ್ ಮಾಡಕ್ ಬರಲೇ ಇಲ್ರಿ. ಮತ್ತೆ ಈ ತರ ಮಾಡ್ದಲ್ಲಿ ಅಗ್ರಿ ಬೊಮ್ಮನಹಳ್ಳಿ, ಕುಷ್ಟಗಿ, ಗಂಗಾವತಿ, ಯಲಬುರ್ಗ, ಸಿರ್ಸಾಯಿಲ ಇಲ್ಲೆಲ್ಲ ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಈ ತರ ಮಾಡಿದಾರನ್ನೆಲ್ಲ ತೋರಿಸಿ ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡೋದ್ರಿ ಮಾರ್ಕೆಟ್ಗೆ. ಅಲ್ಲಿ ಕರ್ಕೊಂಡೋಗಿ ಅವ್ರು ಯಾವ ತರ ಮಾರ್ತಾರ, ಯಾವ ತರ ಮಾತಾಡ್ತಾರ, ಆ ವ್ಯಾಪಾರ ಮಾಡ್ತಿರ್ತಾರ ಅದನ್ನೆಲ್ಲ ನಮಗ ತೋರಿಸ್ಕೊಟ್ರಿ. ಸುಳ ಯಾಕಂದ್ರೆ ಜಯಶಂಕರ್ ಅವ್ರ ಜಗ್ ಕಷ್ಟ ಬಿಟ್ರಿ ನಮ್ ಸಲುವಾಗಿ. ನೋಡ್ರಿ ಈ ಪಿಕ್ಚರ್ ನೋಡಾಕ ಹೆಣ ಹೊರಕ್ 4 ಮಂದಿ ಬರ್ತಾರ್ರಿ ನಮ್ಗೆ. ಈ ಪಿಕ್ಚರ್ ನಿಮ್ಗೆ ಇಬ್ಬರನ್ನೂ ಸಿಗಾಗಲ್ಲ. ಭಾಷೆ ಬರಲಿಲ್ಲ, ಚಿಂದಿ ಇದು ಸೂಕ್ಷ್ಮ ಭಾಷೆ ಅಲ್ಲ, ಇದು ಚಿಂದಿ ಭಾಷೆ. ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ ಒಂದು ಡೈಲಾಗ್ ಅನ್ನ ರಿಲೀಸ್ ಯೂಸ್ ಮಾಡಿದ್ದಾರೆ. ಇನ್ನೊಂದ್ಸರಿ ಹೇಳಿ. ಹೆಣ ಹೊರಗ್ 4 ಮಂದಿ, ಅದು ಸತ್ರ ಹೆಣ ಹೊರಗ್ 4 ಮಂದಿ ಬರ್ತಾರೆ. ಈ ನಮ್ಮ ಶಿವಮನ್ನ ಪಿಕ್ಚರ್ ನೋಡಕ್ ಒಂದ್ 4 ಮಂದಿ ಸಿಗಲ್ಲ. ಗೆಳೆಯರು ಇಬ್ಬಿಬ್ರ, ನಿನಗಿಬ್ರು ಗೆಳೆಯರು, ನಿನಗಿಬ್ರು ಗೆಳೆಯರು. ನೀವು ನೋಡ್ರಿ ರಿಷಬ್ ಶೆಟ್ಟರ್, ನೀವು 4 ಮಂದಿ ದೋಸ್ತರು ಇಷ್ಟನ್ನು ನೀವು ಬಳಗ. ನಾಳೆ ಬೆಂಗಳೂರು ನಮ್ ಬಳಗ ಎಲ್ಲರೂ ಬಂದು ಚಂದಾಗ ನೋಡಿ ನೀವು ಖುಷಿ ಪಡೀರಿ. ಇಂತ ಹೊತ್ತು ಫಿಲ್ಮ್ ಮಾಡೋದ ಇನ್ನೊಂದು ಫಿಲ್ಮ್ ಕರ್ರಿ, ನಾವು ಬರ್ತೀವಿ, ಅಲ್ಲೇ ಅಂತೀವಿ. ಹಿಂಗಾಗಿ ಎಲ್ಲ ನೊಂದ್ರು ಬೆಂದ್ರು. ಮತ್ ನಾವು ಎಲೆ ಅಡ್ಕಾಯ್ತಿದ್ರು ಬೇಯ್ವಾಡ್ರಕ್ ನೀವು ಒಳ್ಳೆ ಜನ. ನಾವು ಮತ್ತ ಅದಕ್ಕೆ ಎಷ್ಟು ದುಡ್ಡು ಕೊಟ್ರೆ ಅವ್ರು ಆಗಾಗಲ್ಲ ಅಂದ್ರು ಕೊಪ್ಪಳದಾಗ. ಮತ್ ತುಂಬಾ ದುಡ್ಡು ಕೊಟ್ಟು ನಮ್ಮ ಅಲ್ಲ ಉದ್ದಿಸಿದ್ರು, ನಮ್ಮ ನಮ್ಗೆಲ್ಲ ಬಟ್ಟೆ ಕೊಡ್ಸಿದ್ರು, ಬ್ಲೌಸ್ ಹೊಲಿಸಿದ್ರು, ಎಲ್ಲ ತುಂಬಾ ಸಹಾಯ ಮಾಡ್ಯಾರ್ರಿ. ಸುಮ್ಮನೆ ಯಾಕನ್ಬೇಕು ಜಯಶಂಕರ್ ಅವ್ರ ತಾಯಿಯರು ನಮಗ್ ಉಣ್ಸ್ಯಾರ ತಿನ್ಸ್ಯಾರ, ಎಲ್ಲ ನಮಗ ಊಟದನು ಬರಿಲ್ರಿ. ನಮ್ ಫ್ಯಾಮಿಲಿ ಸಮ ನಮ್ ನೋಡ್ಕೊಂಬಂದಾರ. ಹಿಂಗಾಗಿ ನಮ್ಮ ಮನ್ಯಾಗ ನಮ್ಮ ಮನೆಯವ್ರು ಕಳ್ಸಿದ್ರು. ಹಾಗಾರಿ ಮತ್ತ ಕಾತಿಗೆ ಗೊತ್ತು ಕಸ್ತೂರು ವಾಸನೆ ಅಂತ್ರಿ. ಹಳ್ಳ್ಯಾಗ ಊರ್ ಹಿರಿಯರ್ ಎಲ್ಲಾರು ಸಪೋರ್ಟ್ ಮಾಡ್ಯಾರಿ. ಬೇಡದವ್ರು ಇರ್ತಾರಲ್ರಿ, ಕಳಿಸ್ಬೇಡ. ಅವತ್ತು ಕೇಳ್ರಿ ಅಲ್ಲ ನಮ್ ತಮ್ಮವ್ರು ಅಲ್ಲಿಗೆ ಸನ್ಮಾನ ಮಾಡಕ್ ಬಂದಾಗ ನಾ ಕಳ್ಸೋದಲ್ಲ ನೇತಿ ಸನ್ಮಾನಕ್ಕಂತಾರಿ ನಮ್ಮ ಮನೆಯ. ಪಾಪ ಎಷ್ಟು ಕಷ್ಟ ಬಿಟ್ರು. ಜಯಶಂಕರ್ ಅವ್ರ ಒಂದಿನ ಬೆಳತನ ಕುಂತಾರಿ ಕಳ್ಸಕಲ್ಲ ಅನ್ನೋದು ಕಳಿಸಿ ಎಲ್ಲ ಮಾಡಿ ಹಿಂಗ್ ತರಾಗ ಕಿರ್ಚಾಟ ಬಾಳ ಆದವ್ರಿ ನಮ್ ಜಯಶಂಕರ್ ಅವ್ರಿಗೆ. ಒಟ್ಟ ಶಶಾಂಕ ಅಂಟಿ ನಾಗೇಶ ಅಂಟಿ ಬರ್ತಿಲ್ಲ ಅಂತ. ಅಲ್ಲಿ ಅಗ್ರಿ ಬೊಮ್ಮನಹಳ್ಳಿ ಫಂಕ್ಷನ್ ನಡೆದೈತಿ, ನಾ ಕಳ್ಸೋದಲ್ಲ ನೇತಿನ ಅಂತಾರ್ರಿ ನಮ್ಮನೆ. ಮತ್ತೆ ಅವ್ರಿಗೆಲ್ಲರ್ಗಿ ಇಲ್ಲ ಅಂಕಲ್ ದುಡ್ಡು ಕೊಡ್ತೀವಲ್ಲ ಕಳ್ಸ ಆಂಟಿ ಅಲ್ಲೇ ನಮ್ಗ ಪ್ಲೀಸ್ ಅನ್ನೋ ಯಾವ ಎಲ್ಲ ಇಂಗ್ಲಿಷ್ ಕಳ್ಸ್ಬಿಟ್ಟಿದ್ರ ಪ್ಲೀಸ್ ಥ್ಯಾಂಕ್ ಯು. ನಮ್ಮ ರೊಟ್ಟಿ ಮಾಡೋರಿಲ್ಲ, ನಾ ಕಳ್ಸಾಗಲ್ಲ ಅಂದಾಗ ಪ್ಲೀಸ್ ನಮಸ್ತೆ ಅಂಕಲ್ ನಮಸ್ತೆ ಅಂದ್ರೆ ಎಲ್ಲ ಪಾಪ ಕಣ್ಣೀರ್ ಬರ್ತಾವ್ರಿ. ಅದನ್ನ ನೆನೆಸ್ಕೊಂಡು ದುಃಖ ಆಗತ್ ನನಗೆ. ನಮ್ ಸಲ ನೊಂದು ಬಂದು ಪಿಕ್ಚರ್ ಮಾಡೋರಿ. ಅದ್ರಾಗ ಕಷ್ಟ ನಷ್ಟ ಅನುಭೋಗ ನಮ್ಗ ಇವ್ರು ನಮ್ಮ ಮಗಳ್ರಿ, ಅವ್ರ ನಮ್ಮ ಮಗ ಅಂತ ಇಡ್ಲೆಣ್ಣಿನ ಬಡಲೆಣ್ಣಿನ ಅಂತಿದ್ದ ಮಗಳನ್ನ ಜಗ್ಗನ ಮಗಳ ಸಪೋರ್ಟ್ ಆದ್ರಿ ನನಗೆ. ಆ ತರನ ನನಗ ವ್ಯಾಪಾರ ಮಾಡಕ ದುಡ್ಡು ನನಗ್ ಬೇಕಾದ್ರೂ ಕೂಡ ನಮ್ ಗೆಳತಿ ಚೆನ್ನಮ್ಮ ಅಂತ ಹೇಳಿ ಎಲ್ಲ ಒಂದ ಊರ್ರಿ ನಾವು. ಅವ್ರು ಚೆನ್ನಮ್ಮ ಒಂದ್ 2 ಮಾತು ಮಾತಾಡ್ತಾರ್ರಿ ನಮ್ಮ ಬಗ್ಗೆ. ನಮಸ್ತೆ ಗೆಳತಿರ ಕೇಳಿ ಮಗ ಬಾರಿ ಸಿಟ್ಟುತ್ತವಂತ್ರಿ. ಎಲ್ಲ ನಾವೆಲ್ಲ ರೊಕ್ಕ ಕಂಡ್ರೆ ಆರಾಮಿದ್ದಿದ್ರೆ ಮತ್ತೆ ಒಳ್ಳೆ ಮಗಳು ಕೊಡೋ ಮುರ್ಗಡಿ ಆಗಿ ಎಲ್ಲ ಭಾರಿ ಕಷ್ಟ ಇತ್ರಿ. ಆ ಕಷ್ಟಕ್ಕೆ ಈ ಕಂಡ್ರಿ ಬಂದ್ರಿ ನಮಗಿಲ್ಲೇ. ಅಷ್ಟು ಕಷ್ಟದಾಗ ನಾವು ಜಯಶಂಕರ್ನ ಭಾರಿ ಮುಂದಿಸಿ ಕಲಿಯೋದ ನಿಲ್ಲಿಸ್ಬಿಟ್ಟಿವ್ರಿ. ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಯ್ಕಂತ ಕಲಿಸ್ಯಾರಿ. ನಮ್ಗೆ ಅದಾಗ ಅಳದಾಗ ಕುಂತ್ಕೊಂಡು ಕಲಿಸ್ಯಾರಿ ನಮ್ಗೆ. ಅಷ್ಟು ಕಲಿಸಿ ಇವ್ರು ಸರ್ ಬಂದಿದ್ರು ನೋಡ್ರಿ. ನಾನು 10 ಸಲ ಮಾಡ್ಸು ನಾ ಮಾಡ್ತೀನಿ ಬಾಲ್ಯ ಅನ್ನೋದನ್ನ ಅಂತ ಅಂದಿನ್ರಿ ನಾನು. ಯಾಕ್ರಿ ಸರ್ ಅಂದಿರಿ ನಾವು ಅಲ್ರಿ ನಾವು ಇಷ್ಟು ಮಾತಾಡ್ಬೇಕಾ ನಮಗ್ ಹಳ್ಳಿ ಬುಕ್ ಬಂದಿರಿ. ನಾವು ಏನು ಬರೋದಿಲ್ಲ, ನಮ್ಮನ್ನ ಅದವ್ರ ಕೊಡತಿ ಈ ಬೆಂಗಳೂರು ಮುಡಿತೇ ಇಲ್ಲ. ನಾವು ಅದವ್ರು ಅನ್ನಾರ್ರಿ, ಗಂಡ ಮನೆ ಅದ ತವ್ರ ಮನೆ ಅದಾರಿ. ಈ ಶಂಕರ್ ಎಲ್ಲಲ್ಲಿ ಕರ್ಕೊಂಡು ಅಡ್ಡಾಡಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಬಿಡ್ತೀನಿ. ನಮಸ್ತೆ. ನಾ ಇಷ್ಟ ಮಾತಾಡೋದ್ರಿ ಭಾಳ ಇಚ್ಛೆ ಮೂಲತಃ ಎರೆಂಚ್ ನಾಡೋಳ ಅಲ್ಲ, ನನಗೆ ಹಳ್ಳಿ ಗೊತ್ತಿರ್ಲಿಲ್ಲ. ನಾನು ನಾಟಕ ಅದು ಮಾಡ್ತಿದ್ದೆ. ನನ್ನ ಬೇಸಿಕ್ ಕೋರ್ಸ್ ಮುಗ್ದಿದೆ ರಂಗಶಂಕರ ಕಲಾಮಂದಿರ ಹೊಸಪೇಟೆನಲ್ಲಿ. ಬರೀ ನಾನು ನಾಟಕ ಮಾಡ್ತಿದ್ದೆ, ಕ್ಯಾಮ್ರಾ ಫೇಸ್ ಒಟ್ಟ ಮಾಡಿದ್ದಿಲ್ಲ.
ಫಸ್ಟ್ ಟೈಮ್ ಆಫರ್ ಬಂದಾಗ ನಾನು ಮನೇಲೇ ಇರ್ಲಿಲ್ಲ. ಜಯಣ್ಣ ಬಂದಿದ್ರು ಮನೆಗೆ, ಮಮ್ಮಿ ಹತ್ರ ಪರ್ಮಿಷನ್ ತಗೊಂಡು ಹೋದ್ರು. ನಂದು ಇಂಟರ್ವ್ಯೂ ಆಗಿದ್ದೆ ಬಹಳ ವಿಚಿತ್ರ. ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಗಿದೆ. ಟಮ್ ಗಾಡಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ರು ನನಗೆ. ಅಲ್ಲಿ ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಯ್ತು. ಓಕೆ, ಸೆಲೆಕ್ಟ್ ಆದ್ವಿ. ಕ್ಯಾರೆಕ್ಟರ್ ಹೇಳ್ತಾ ಹೋದ್ರು. ಅಲ್ಲಿ ಹಳ್ಳಿಗೆ ಹೊಂದ್ಕೊಳಕ್ ಸ್ವಲ್ಪ ಕಷ್ಟ ಆಯ್ತು. ಕೊಪ್ಪಳ ಸಿಟಿಯಲ್ಲೇ ಇದ್ವಲ್ಲ, ಸೊ ಇವ್ರ ಜೊತೆಗೂ ಅಡ್ಜಸ್ಟ್ ಆಗಕ್ 1 ವೀಕ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ವಿ. ಸೊ ಸ್ಟೋರ್ ಅದು ಮಾಡ್ತಿರುವಾಗ ಜಾಸ್ತಿ ನಗ್ತಿದ್ದೆ ನಾನು. ಅದು ಒಡೆ ಸೀನ್ ಅಂತೂ ರಪ್ 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 ಅಂತ ಒಂದ್ 5-6 ಸಲ ಹೊಡೆದ್ಬಿಟ್ಟ. ಹೊಡೆದಿದ್ದಕ್ಕೆ ಕಿವಿಯಿಂದ ಸಕಟ ಬಿಚ್ ಹೋಗಿತ್ತು. ಆ ತರ ಜೋರಾಗಿ ಹೊಡೆದ್ಬಿಟ್ರು. ಅವಾಗಿಂದ ಸೀರಿಯಸ್ ಆಗ್ಬಿಟ್ಟೆ. ಬೀಳ್ತಾವ್ ನನಗೆ, ನೆಕ್ಸ್ಟ್ ಏನಾದ್ರು ನಗ್ಬಿಟ್ರೆ ಬೀಳ್ತಾವ್ ನನಗೆ ಅಂತ ಹೇಳಿ ಸೀರಿಯಸ್ ಆದೆ. ಅಲ್ಲ, ಹೊಡೆದಿದ್ ಯಾರು? ನಮ್ಮಮ್ಮ. ಲಾಸ್ಟ್ ಅಲ್ಲಿ ಓಕೆ, ಜಾಸ್ತಿ ಸಲ ಟೇಕ್ ತಗೊಂಡೆ ನಾ ಅದು ಹೊಡ್ಸ್ಕೊಳಕ್ಕೆ. ಜಸ್ಟ್ ಅವರು ಟಚ್ ಅಂಡ್ ಬ್ಯಾಕ್ ಮಾಡ್ತಿದ್ರು. ರಪ್ಪ ಅಂತ ಯಾವಾಗ ಹೊಡೆದ್ರು ಅವಾಗ ತಣ್ಣಗಾದ. ಓಕೆ, ಇವಾಗ ಸೀರಿಯಸ್ ಆಗಿ ಹೊಡೋಣ ಅಂತ ಒಂಥರ ಮಜಾ ಇತ್ತು. ಅದನ್ನ ಇವಾಗೆಲ್ಲ ಮೆಲಕ್ ಹಾಕೋಕೆ ಬಹಳ ಖುಷಿ ಆಗುತ್ತೆ. ನಾವು ಹೇಳೋದೇ ನಿಮ್ಗೆ ಮಜಾಕಟ ಅನ್ಸಿದ್ರೆ ಇನ್ನು ಮೂವಿ ನೋಡಿದಾಗ ಫುಲ್ ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕು. ನಮ್ಮಲ್ಲಿ ಗಾಡಿ ಆಕ್ಸಿಡೆಂಟ್ ಆಯ್ತು, ಜಗಳ ಆಯ್ತು. ಆ ಜಗಳದಲ್ಲಿ ನಾನು ಸ್ವಲ್ಪ ಬಾಯ್ ಮಾಡಿ ಅವ್ರಿಗೆ ಬೇದಾಡಿದೆ. ಅದಕ್ಕೆ ನನಗೆ ಸಲ ಜಯನ್ ಫೋನ್ ಮಾಡಿ ಹೇಳಿದ, ಹಿಂಗಿಂಗ ನಾನು ಹಿಂಗ್ ಶಿವರಲ್ಲಿ ಹುಡ್ಕಾಡ್ತಿದ್ರಲ್ಲ ಸಿಕ್ಕ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಜಯನ್ ಭೇಟಿಗೆ ಹೇಳಿದ್ರು, ಹಿಂಗಿಂಗ್ ಮಾಡ್ಬೇಕಪ್ಪ ನೀನು. ನಾನು ಕಥೆಯಲ್ಲಿ ತಾಯಿಗೆ ತಕ್ಕ ವಿರುದ್ಧ ಮಗ. ಅವ್ರು ಏನ್ ಮಾಡಿದ್ರು ನನಗೆ ಒಟ್ಟ ಇಷ್ಟ ಆಗ್ತಿರಂಗಿಲ್ಲ. ಅಂತ ರೋಲ್ ನನ್ಗೆ ಕೊಟ್ಟಿದ್ರು. ಯಾಕಂದ್ರೆ ನಾನು ನಿಜ ಜೀವನದಲ್ಲಿರೋದು ಹಾಗೆ. ನಮ್ದು ಅದೇ ಊರ. ಇಷ್ಟ ಏನ್ ಎಲ್ಲರೂ ಫಿಲ್ಟರ್ಲೆಸ್ ಅಲ್ಲ, ಕರ್ಕೊಂಡ್ ಬಂದ್ಬಿಡುತ್ತೆ ಸೀದಾ. ಶೂಟಿಂಗ್ ಇದೆ ಇವತ್ತು ನನಗೆ, ಆದ್ರೂ ಕಾರ್ ಈ ಕಡೆನೆ ಬಂತು, ಹೋಗ್ಬೇಕೀಗ. ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಡ ಮಗ, ಇದು ನನ್ನ ರಿಕ್ವೆಸ್ಟ್. ಈ ತರದ ಸಿನಿಮಾ ಮಾಡಕ್ಕೆ ನಮ್ಮ ಹತ್ರ ಯಾರು ಜನ ಇಲ್ಲ. ದಯವಿಟ್ಟು ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು. ನೀನು ಕಥಾ ಸಂಗಮ ಮಾಡಿದಾಗಲೇ ಡಿಸೈಡ್ ಆಗಿದ್ವಿ, ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ತರದ ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ. ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ತರದ ಕಥೆಗಳನ್ನ ಹೇಳೋದಕ್ಕೆ ನಮ್ಗೆ ನಿರ್ದೇಶಕರಿಲ್ಲ. ಸೊ ಇನ್ನೂ ಹೆಚ್ಚಿನ ಸಿನಿಮಾಗಳು ಈ ತರದ್ದೇ ನಿಮ್ ಕೈಯಿಂದ ಬರಲಿ. ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದಾನೋ, ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಅನ್ನ ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ಯಾ. ಸೊ ಯಾರನ್ನು ಯಾರ ಮೇಲೆ ಯಾರು ಕೇಳು ಅಂತ ಅನ್ಕೊಳ್ಳೋದು ಬೇಡ. ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಶಿಯಲ್ ಇದೆ. ಸೊ ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ನಾನು ಬೆಳೆದಿದ್ದು ಮತ್ತೆ ಇರೋದು ಬೆಂಗಳೂರಲ್ಲಿ. ಬಟ್ ನಮ್ಮ ತಂದೆಯವರು ಆ ಊರಿಂದ ಬಂದು ಬೆಂಗಳೂರಲ್ಲಿ ಅವರು ಕೆಲಸ ಮಾಡ್ಕೊಂಡು ನಾವು ಇವಾಗ ಇಲ್ಲಿ ಸೆಟ್ಲ್ ಆಗಿದ್ವಿ. ಬಟ್ ಪ್ರತಿ ಬೇಸಿಗೆ ರಜಕ್ಕೂ ನನ್ನ ಚೈಲ್ಡ್ಹುಡ್ ಎಲ್ಲ ಬೇಸಿಗೆ ರಜೆ, ದಸರಾ ರಜೆ ಎಲ್ಲ ಊರಲ್ಲೇ ಕಟ್ಟಿದ್ದು. ಸೊ ಅದರಿಂದ ಆ ಊರಿಂದ ಒಡನಾಟ ಇತ್ತು. ಮತ್ತೆ ನಮ್ಮೂರು ಅನ್ನೋ ಒಂದು ಸೆಂಟಿಮೆಂಟ್ ಯಾವಾಗಲೂ ಇರ್ತಿತ್ತು. ನಾನು ಸಿನಿಮಾ ಯಾವಾಗ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವಾಗ ನಮ್ಮೂರಿನ ಕಥೆನೇ ಹೇಳಬೇಕು ಅನ್ನೋದು ಜಾಸ್ತಿ ತುಡ್ತಾ ಇತ್ತು. ಸೊ ಆ ಒಂದು ಪ್ರಾಕ್ಟೀಸ್ ಅಲ್ಲೇ ನಾನು ಲಚ್ಚವ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ನನ್ನ ವೀಕೆಂಡ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, IT ಕಂಪ್ನಿ ಕೆಲಸ ಮಾಡ್ತಾ, ನರ್ಸಿಂಗ್ ಫಿಲ್ಮ್ ಅಂತ. ಆ ಫಿಲ್ಮ್ನ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ರಿಷಬ್ ಸರ್ ಗುರುತಿಸಿ ನನಗೆ ಕಥಾ ಸಂಗಮದಲ್ಲಿ ಆಪರ್ಚುನಿಟಿ ಕೊಟ್ಟರು. ಬಟ್ ಇದು ಒಂದು ಅದೇ ತರ ಆಗಿದ್ರೆ ಮೋಸ್ಟ್ಲಿ ನಾನು ಒಂದು 3-4 ಶಾರ್ಟ್ ಫಿಲ್ಮ್ಸ್ ಮಾಡ್ಬಿಟ್ಟು IT ಕಂಪ್ನಿಲೇ ಅವರು ಅವಾಗ ಹೈಕ್ ಕೊಡ್ತಾರೆ, ಆಮೇಲೆ ಪ್ರಮೋಷನ್ ಮಾಡ್ತಿರ್ತಾರೆ, ನಾನು IT ಇಂಜಿನಿಯರ್ ಆಗ್ಬಿಡ್ತಿದ್ದೆ. ಬಟ್ ಬಿಕಾಸ್ ಆಫ್ ದಟ್ ಆಪರ್ಚುನಿಟಿ ಅದು ನನಗೆ ನಾನು ಸಿನಿಮಾ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಲಚ್ಚವ ಅಂತ ಒಂದು ಫಿಲ್ಮ್ ಮಾಡಿದಾಗ ಅದಕ್ಕೆ ಸಿಕ್ಕಂತ ರೆಸ್ಪಾನ್ಸು, ಮತ್ತೆ ಲಿಟರಲಿ ರಿಷಬ್ ಸರ್ ನನಗೆ ಒಂಥರ ಇಂಡಸ್ಟ್ರಿ ಹಿಂಗೆ ಅಂತ ಅವ್ರ ಜೊತೆ ಓಡಾಡ್ಕೊಂಡು ಫಿಲ್ಮ್ ಇಂಡಸ್ಟ್ರಿ ಈ ತರ ಅನ್ನೋದು ಪರಿಚಯ ಮಾಡಿಕೊಟ್ರು. ಅದರಿಂದ ನನಗೆ ಫೀಚರ್ ಫಿಲ್ಮ್ ಮಾಡೋ ಕಾನ್ಫಿಡೆನ್ಸ್ ಬಂತು. ಸೊ ಯಾವಾಗ ಫೀಚರ್ ಫಿಲ್ಮ್ ಐಡಿಯಾ ಬಂತು ಅದನ್ನು ರಿಷಬ್ ಸರ್ಗೆ ಹೇಳಿದೆ. ಅವ್ರಿಗೆ ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ವರ್ಕ್ಗಳೆಲ್ಲ ಇಷ್ಟ ಆಗಿತ್ತು.
ಸೊ ಈ ಕಥೆನೂ ಇಷ್ಟ ಆಗಿ ಅವರು ಈ ಸಿನಿಮಾನು ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡ್ರು. ಸೊ ಈ ಥರದ ಸಿನಿಮಾಗಳಲ್ಲಿ ಈಗಿರೋ ಒಂದು ಕತೆ ಬರಿಬೇಕಾದ್ರೆ ಈ ಸ್ಟಾರ್ ಹಾಕೋಣ, ಈ ಮಾರ್ಕೆಟ್ ವ್ಯಾಲ್ಯೂ, ಈ ಥರದೊಂದಷ್ಟು ಅಂಶಗಳು ಕೇಳಿ ಬರ್ತಿರುತ್ತೆ. ಬಟ್ ಅದ್ಯಾವುದು ನನ್ಗೆ ಅದ್ರದ್ದು ಹಂಗೆ ಇದ್ರೆ ನನಗೆ ಹೆಂಗ್ ಬರುತ್ತೋ ಹಂಗೆ ಸಿನಿಮಾ ಮಾಡೋಕ್ಕೆ ಒಂದು ಆ ಲಿಬರ್ಟಿ ಸಿಗೋಕ್ಕೆ ಈ ಥರದ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಈಗ ನಾನೇ ಈ ಸಿನಿಮಾ ಮಾಡೋಕ್ಕಾಗಿದ್ರು ನನಗೆ ಈ ಫಿನಾನ್ಷಿಯಲ್ ಬರ್ಡನ್ ಎಲ್ಲ ತುಂಬಾ ಕಷ್ಟ ಆಗಿದೆ. ಬಟ್ ಬಿಕಾಸ್ ವಿ ಹ್ಯಾವ್ ಅ ಸಪೋರ್ಟ್ ಲೈಕ್ ರಿಷಬ್ ಸರ್, ಅವ್ರು ಇದಾರೆ ಅನ್ನೋ ನಂಬಿಕೆ ಮೇಲೆ ನಾವು ನಮಗೆ ಹೆಂಗ್ ಬೇಕೋ ಆ ಥರ ಕತೆ ಬರೆಯೋ ಒಂದು ಲಿಬರ್ಟಿ ಸಿಗುತ್ತೆ. ಸೊ ಅದರಿಂದನೇ ಈ ತರ ಆರ್ಗ್ಯಾನಿಕ್ ಕಥೆಗಳು, ಅಥೆಂಟಿಕ್ ಕಥೆಗಳನ್ನ ಹೇಳಕ್ಕೆ ಸಾಧ್ಯವಾಯಿತು. ಇಲ್ಲದೆ ಹೋಗಿದ್ರೆ ಶಿವಮ್ಮನ ಜಾಗದಲ್ಲಿ ನಾನೇನಾದ್ರೂ ಕಮರ್ಷಿಯಲಿ ಯೋಚನೆ ಮಾಡ್ಕೊಂಡು ಬರ್ತಿದ್ರೆ ಶಿವಮ್ಮನ ಜಾಗದಲ್ಲಿ ಯಾರಾದ್ರೂ ಸ್ಟಾರ್ನ ಹಾಕೋಣೋ ಅಗತ್ಯ ಇರ್ತಿತ್ತು, ಅಥವಾ ಯಾರಾದ್ರೂ ಮೇಲ್ ಆಕ್ಟರ್ನ ಹಾಕೋಣೋ ಅಗತ್ಯ ಇರ್ತಿತ್ತು. ಸೊ ನಾನು ಯಾರು ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೆ ಇರುವಂತ ಒಂದು ರೂರಲ್ ಜನಗಳಿಂದ ಆಕ್ಟ್ ಮಾಡಿಸ್ಬೋದು ಅಂತಂದ್ರೆ ಇಟ್ಸ್ ಬಿಕಾಸ್ ಓಕೆ ರಿಷಬ್ ಸರ್ ಇದ್ದಾರೆ, ಅವ್ರು ನೋಡ್ಕೊಂತಾರೆ ಅನ್ನೋ ಒಂದು ಸಪೋರ್ಟ್ ಇಂದ ನನಗೆ ಅದೆಲ್ಲ ಯೋಚನೆ ಮಾಡೋಕ್ಕಾಯ್ತು. ಮತ್ತೆ ನಮ್ಮೂರಲ್ಲಿ ಅದೊಂದು ವರ್ಷ ನಾನು ಫಿಲ್ಮ್ ಶೂಟ್ ಮಾಡೋಣ ಅಂತ ಊರಿಗೆ ಹೋದ ತಕ್ಷಣ ಕೊರೋನಾ ಆಗೋಯ್ತು. ಸೊ ಒಂದು ವರ್ಷ ನಾನು ಅಲ್ಲೇ ಇರ್ಬೇಕಾಗಿ ಬಂತು. ಆ ವರ್ಷದಲ್ಲಿ ನಂಗೆ ಊರು ತುಂಬಾ ಪರಿಚಯ ಆಯ್ತು. ಸೊ ಆಲ್ಮೋಸ್ಟ್ ಅಲ್ಲಿನ ಭಾಷೆ ಫಸ್ಟ್ ನಾನು ಏನ್ ಗೈಡ್ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅದು ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಹೇಳಿದ ತಕ್ಷಣ ಅಬ್ರಪ್ಟ್ ಆಗಿ ಅವ್ರು ಕಟ್ ಮಾಡ್ಬಿಡೋರು. ಆಮೇಲೆ ಅವ್ರದ್ದು ಮಾತು ಜಾಸ್ತಿ, ಅವ್ರನ್ನ ಸ್ವಲ್ಪ ಅವ್ರಿಗೆ ಗೈಡ್ ಮಾಡೋದೇ ಕಷ್ಟ. ನಾನು 4 ಮಾತಾಡ್ತಿಂದ ದೊಡ್ಡಸ್ತೀಯ ಸ್ವಲ್ಪ ಸರಿಯಾಗಿ ಹೇಳ ಅಂತಂತ ಭಯ ನನಗೆ. ರಿಹರ್ಸಲ್ಸ್ 2 months ರಿಹರ್ಸಲ್ಸ್. ಬಟ್ ನಾವು ಆ ಪ್ರೋಸೆಸ್ ಅಲ್ಲಿ ಶಿವಮ್ಮ ತುಂಬಾ ಬೇಗ ಸೆಲೆಕ್ಟ್ ಆಗಿದ್ರು. ಸೊ ಒಂದು 8 months ಅವ್ರು ನಮ್ಮ ಜೊತೆಲೇ ಇದ್ರು. ಬಟ್ ಆಕ್ಚುಲಿ ರಿಹರ್ಸಲ್ಸ್ ಅಂತ ಸ್ಟಾರ್ಟ್ ಮಾಡಿ ಒಂದು 2 months ಎಲ್ರಿಗೂ ರಿಹರ್ಸಲ್ಸ್ ಮಾಡಿಸಿದ್ರು. ಬೇರೆ ಬೇರೆ ಓಡ್ತಾ ಇರುತ್ತೆ, ಬಟ್ ಶಿವಮ್ಮ ಅಂತಾನೆ ಸೆಂಟ್ರಲೈಸ್ ಮಾಡ್ತಾ ಈ ಫಿಲ್ಮ್ ಇಟ್ಸ್ ದ ಸ್ಟ್ರಗಲ್ ಆಫ್ ಶಿವಮ್ಮ. ಅವಳಿಗಿರೋ ಕಷ್ಟಗಳನ್ನ ಮತ್ತೆ ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಒಂದು ಉದ್ಯಮನ ಚೂಸ್ ಮಾಡ್ಕೊತಾಳೆ. ಸೊ ಆ ಉದ್ಯಮದಲ್ಲಿ ಮತ್ತೆ ಇವಳು ಏನ್ ಸ್ಟ್ರಗಲ್ ಪಡ್ತಾಳೆ ಅನ್ನೋದು ಕತೆ. ಸೊ ಬೇಸಿಕಲಿ ಶಿವಮ್ಮನ ಹೋರಾಟದ ಕತೆ ಆಗಿರೋದ್ರಿಂದ ಟೈಟಲ್ ಶಿವಮ್ಮ ಅಂತ. ಈ ಲೈನ್ ಹೊಡೆದಿದ್ದು ನನಗೂ ಸುಮಾರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಒಂದಷ್ಟು ಅನುಭವಗಳಾಗಿತ್ತು. ಸೊ ಡ್ಯೂರಿಂಗ್ ಐಟಿ ಅದು ಯಾವಾಗ ಬೇಕಾದ್ರೂ ಆಗ್ಬೋದು, ಈಗಲೂ ಆಗ್ತಿದೆ. ಸೊ ಕಾಲೇಜಲ್ಲಾಗಲಿ ಮತ್ತೆ ಐಟಿಲಿದ್ದಾಗಲಿ ಸೊ ಅಂದರೆ ನಾನು ಅವ್ರದ್ದು ಒಂದು ಇವೆಂಟಿಗೆ ಹೋಗಿದ್ದೆ. ಸೊ ಅವ್ರ ಇವೆಂಟ್ ನಡಿಬೇಕಾದ್ರೆ ನಮ್ಗೆ ಅದ್ರ ಮೇಲೆ ಒಂದು ಕುತೂಹಲ, ಮತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ, ಅವ್ರು ಹೆಂಗೆ ಇರ್ತಾರೆ ಅನ್ನೋದ್ರ ಮೇಲೆ ಒಂದು ಕುತೂಹಲ ಇತ್ತು. ಸೊ ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು. ನನ್ನ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದಿಬ್ಬರು ಆವಾಗ್ತಾನೆ ಒಂದು ಮೋಟಿವೇಶನಲ್ ಇವೆಂಟ್ ಅಲ್ಲಿ ಟ್ರೈನ್ ಆಗ್ಬಿಟ್ಟು ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರಿಬ್ಬರನ್ನ ನೋಡಿದಾಗ ನನಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸಿ ಇದ್ರ ಮೇಲೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದು 3 ತಿಂಗಳು ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅಂದರೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ಅಥವಾ ಕಂಪ್ನೀಸ್ ಎಲ್ಲ ಜಾಯ್ನ್ ಆಗಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಈ ಕಥೆ ಹೇಳಿದೆ. ಮೈಗೆ ಕೊಟ್ಟರೆ ಕೇಳಿಸ್ಕೊಂಡ ಅಲ್ಲಿ ಸ್ಟೋರಿ ಲೈನ್ ಹೇಳಿದಾಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು. ಬಟ್ ಡೆಮೋ ಕೂಡ ನಮ್ಮೂರು ಹೆಂಗಿದೆ ಅಂತ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದಿತ್ತು. ಏನ್ ಸರ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮೋಸ ಮಾಡಿ ಜನಗಳನ್ನ ಪದಾರ್ಥಗಳು ತಗೊಳ್ಳೋದು ಇಲ್ಲ ಸರ್, ನಾವು ಇವರಲ್ಲಿ ಶೂಟ್ ಮಾಡಿದ್ವಲ್ಲ, ಶೂಟ್ ಮಾಡೋ ಪ್ರೊಸೆಸ್ ಅಲ್ಲಿ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ನಮ್ಗೊಬ್ರು ಒಂದು ಮನೇಲಿ ಒಬ್ರು ಫಾರ್ಮಲ್ಸ್ ಹಾಕೊಂಡು ಕುಂತಿದ್ರು. ಈಗ ನಾವು ಕತೆ ಬರ್ಕೊಂಡಿರೋದು ಅವರು ಒಂಥರ ವ್ಯಾಲಿಡೇಷನ್ ಕೊಡೋ ಥರ ಆಯ್ತು. ಒಂದು ಫಾರ್ಮಲ್ಸ್ ಹಾಕೊಂಡು ಕುಂತು ಯುವರ್ ಸ್ಪೀಚಿಂಗ್ ಸಮಥಿಂಗ್. ಆಮೇಲೆ ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗಿ ಅವ್ರು ಏನ್ ಪಿಚ್ ಮಾಡ್ತಾರೆ ಅಂತ ಪೂರ್ತಿ ಕೇಳಿ ಅದನ್ನ ನಾವು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದ್ರಲ್ಲಿ ಅವ್ರು ಹೇಳಿದ್ದು 1-2 ಲೈನ್ಗಳು ನಾವು ಮಾಡ್ಕೊಂಡು ಈ ಸತ್ತಾಗ 4 ಜನ ಬರ್ತಾರೆ, ಗೊತ್ತಾಗ ಇಬ್ಬರು ಕಳ್ಸಲ್ಲ ಅನ್ನೋದು ಅವ್ರು ಹೇಳಿದ ಲೈನ್ನೇ ನಾವು ಮಿಸ್ ಮಾಡ್ಕೊಂಡಿದ್ವಿ. ಸೆನ್ಸಾರ್ ಮಾಡಿದಾಗ ಅವರು ಭಾಷೆ ಇದೆ. ಇಲ್ಲಿ ಟ್ರೈಲರ್ ಕೆಟ್ಟ ಒಂದು ಸಂಭಾಷಣೆ ಇದೆ, ಒಂದು ವರ್ಡ್ ಉತ್ತರ ಕನ್ನಡ ಅದು ಸೆನ್ಸರ್ ಆಗಿರ್ತಾರೆ. ಅವ್ರಿಗೆ ಅರ್ಥ ಆಗಿಲ್ವಾ? ನೀವು ಅವ್ರಿಗೆ ಈ ಪದದ ಅರ್ಥವನ್ನು ಹೇಳ್ಕೊಡ್ತಾರೆ ಹೇಗೆ?
ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದ್ರ ಅರ್ಥ ನನಗೂ ಗೊತ್ತಿಲ್ಲ. ಅದು ಖಂಡಿತ ಅರ್ಥ ಆಗಿರುತ್ತೆ, ಯಾಕಂದ್ರೆ ಸೆನ್ಸಾರ್ ಮಂಡಳಿಯಲ್ಲಿ ಎಲ್ಲಾ ಭಾಗದವರು ಕೂಡ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ. ಇವ್ರಿಗಿಂತ ಹೈಯೆಸ್ಟ್ ಸೆನ್ಸಾರ್ ನಾನು ಮಾಡಿರೋದ್ರಿಂದ ಖಂಡಿತ ಅರ್ಥ ಆಗಿರುತ್ತೆ. ಯಾಕಂದ್ರೆ ಈಗ ಮಂಗಳೂರಲ್ಲಿ ನಾವು ಹೆಂಗೆ ವ್ಯವಹಾರ ಸೆನ್ಸರ್ ಯೂಸ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಇಲ್ಲಿ ಈ ಭಾಗದಲ್ಲೇ ತುಂಬಾ ಕೆಟ್ಟದು ಅಂತ ನೀವು ಹೇಳುವಂತದ್ದು. ಸೊ ಅದು ಬೆಂಗಳೂರಲ್ಲಿ ಕೂತಾಗ ಅದು ಹಂಗೆ ಅನ್ಸ್ಬಿಡುತ್ತೆ. ಅದೇ ಆ ಊರಿಗೆ ಹೋದ ತಕ್ಷಣ ತುಂಬಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೈ ಫ್ಲೋ ಮಾತಾಡುವಂತ ಮಾತುಗಳಾಗಿರುತ್ತೆ. ಹಾಗಾಗಿ ಆ ಊರವರಿಂದ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರು ಆಡೋ ಮಾತುಗಳು ಅವೆಲ್ಲ ಬಂದಾಗಲೇನೆ ಅದು ಚಂದ. ಅವರು ಹೇಳ್ತಾ ಇದ್ದ ಶಬ್ದ ಬೇರೆ. ಅವ್ವ ಸಿನಿಮಾ ಬಂದಾಗ ಅಥವಾ ಕಿರುವಿನ ಗಯಾಳಿಗಳ ಸಿನಿಮಾ ಬಂದಾಗೆಲ್ಲ ಈ ತರ ಕೆಟ್ಟ ಕೆಟ್ಟ ಪದಗಳನ್ನ ಸೆನ್ಸಾರ್ ಕಟ್ ಮಾಡಿದ್ದಾರೆ. ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಈ ಆ ಹೆಣ್ಮಗಳು ಶಿವಮ್ಮ ಬಳಸುವ ಭಾಷೆ ಒಂದು ಪದ ಇದೆಯಲ್ಲ, ನಮ್ಮಲ್ಲಿ ಕೂನಿ ಅಂತ ಬಳಸ್ತೀವಿ ಮರಳುಗಳಿಗೆ, ಮರಳು ಬೇರೆ ಆಗ್ಬಿಟ್ಟಿದೆ ಆ ತರ ಪದಗಳು ಬಳಸ್ತಾ ಇಲ್ಲ. ಅದು ಸೆನ್ಸಾರ್ಗೆ ಅರ್ಥ ಆಗಿಲ್ವಾ ಅಥವಾ ಅರ್ಥ ಆಗಿರುತ್ತೆ. ಅದಕ್ಕೆ ಕನ್ವಿನ್ಸ್ ಮಾಡಿರ್ತೀವಿ ಅದನ್ನ ಯಾಕೆ ಯೂಸ್ ಮಾಡಿದೀವಿ ಅಂತ ಅನ್ಕೊಂಡು ಅವಾಗ ಅದನ್ನ ಇದು ಮಾಡಿದ್ವಿ. ನೀವು ನಾರ್ತ್ ಕರ್ನಾಟಕ ಭಾಷೆ ಮಾತಾಡಿದ್ರೆ ಕೇಳಿಲ್ಲ ನಾನು ಶರಣ್ ಅವರು ಅರ್ಥ ಮಾಡಿದ್ರು. ನಾವು ಉತ್ತರ ಕನ್ನಡ ಅಂತ ಹೇಳೋದವರು ಅವ್ರ ಬಾಯಲ್ಲಿ ಬರಲ್ಲ, ಬೆಂಗಳೂರು ಕನ್ನಡ ಬರಲ್ಲ ಅವ್ರಿಗೆ. ಹಾಯ್, ಸುಮಾರು ವಿಡಿಯೋ ಓಡಾಡ್ತಿದೆ ಮೊನ್ನೆಯಿಂದ, ಫುಲ್ ವೈರಲ್. ಹೇಳಿ ಲೇಟ್ ಆಗಿ ಬಂದ್ರಿ ನೀವು ಮೊನ್ನೆ ಟ್ರೈಲರ್ ನೋಡಿದ್ರ? ಟ್ರೈಲರ್ ಓಕೆ ಓಕೆ ಡನ್. ಕೇಳಿಸಿಲ್ಲ ಅಲ್ಲೇ ಮೈಕೂರಲ್ಲಿ ಇಲ್ಲಿ ಖಾಲಿ ಇದೆ, ಬಮ್ಮ ಮುಂದೆ ಬಮ್ಮ, ಮುಂದೆ ಬಮ್ಮ. ಅವ್ರ ಡ್ರೆಸ್ ನಡ್ಕೊಂಬರ್ಲಿ ಅಂತ. ಆ ತರ ಇಂಟೆನ್ಷನ್ ಇದ್ರೆ ನಾನು ಈ ಪೆಡ್ರೋ ಮತ್ತೆ ಶಿವಮ್ಮ ಎರಡು ಫಿಲ್ಮ್ ಮಾಡಿದಾಗ ತುಂಬಾ ಪೆಡ್ರೋನು ಕೂಡ ತುಂಬಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಹೋಗಿರುವಂತದ್ದು. ಆಫ್ಟರ್ ಶಿವಮ್ಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟ್ರಿಕಲಿ. ಈ ಎರಡು ಕಂಟೆಂಟ್ ಕೇಳಿದಾಗ ನನ್ಗೆ ಫಸ್ಟ್ ತಲೆಗೆ ಬಂದಿದ್ದು, ಅಥವಾ ನಟೇಶ್ ಆಗಲಿ ಜಯಶಂಕರ್ ಆಗಲಿ ನನಗೆ ಹೇಳಿದ್ದು, ಇದು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತಾರೆ. ನನ್ನ ಕಂಡೀಷನ್ ಅವ್ರಿಗೆ ಇದ್ದಿದೆ ಅಂದ್ರೆ, ನೀವು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತ ಅನ್ಕೊಂಡು, ಎಕ್ಸಾಂಪಲ್ ನಾನು ಕಾಸರಗೋಡು ಸರ್ ಸಿನಿಮಾಗಳನ್ನ ತಗೊಳ್ಳೋದಾದ್ರೆ ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಕಲ್ ನೋಡಕ್ ಆಗ್ತಾನೆ ಇರಲಿಲ್ಲ, ನಾವು ಫೆಸ್ಟಿವಲ್ ಅಲ್ಲಿ ನೋಡ್ಬೇಕಾಗಿತ್ತು. ಸೊ ಅದನ್ನ ನಾವು ಬ್ರೇಕ್ ಮಾಡ್ಬೇಕು. ಇವಾಗ ಈ ಜನರೇಷನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪ್ರೊಡಕ್ಷನ್ ಇಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ. ಸೊ ಆ ಬೇಸ್ ಮೇಲೆ ನಮ್ಗೆ ಅದನ್ನ ಒಂದು ಕ್ರೆಡಿಬಿಲಿಟಿಯಾಗಿ ತಗೊಂಡು ಈ ಸಿನಿಮಾಗಳನ್ನ ತಗೊಂಡು ಜನರ ಮುಂದೆ ತೋರಿಸ್ಬೇಕನ್ನೋದು. ಫೆಸ್ಟಿವಲ್ ಹೋಗೋದು ಹೇಳೋದಲ್ಲ, ಅದು ಹೆಂಗಾಯ್ತು ಅಂತಂದ್ರೆ ಇವರಿಬ್ಬರು ಚೆನ್ನಾಗಿ ಒಳ್ಳೆ ಬ್ಲೇಸರ್ ಹೊಲ್ಸ್ಕೊಂಡು ಎಲ್ಲ ರೆಡ್ ಕಾರ್ಪೆಟ್ ತಿರುಗಿದ್ರು, ನಾನು ಲುಂಗಿ ಉಟ್ಕೊಂಡು ಊರ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟೇ, ಆ ಇಂಟೆನ್ಷನ್ ನಮ್ಗೆ ಇರ್ಲಿಲ್ಲ. ಆದ್ರೆ ನಮ್ಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮ್ಗೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬಾ ಜಾಸ್ತಿ ಗೌರವ ನನಗೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮ್ಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿ ಅವರು ಬರೋದಾಗ್ಬೋದು, ನಮ್ಮ ಕಲ್ಚರ್ನ ಈಗ ಎರೆಹಂಚನಾಳ ಅನ್ನೋಂಥ ಒಂದು ಊರಾಗ್ಬೋದು, ಅಥವಾ ನಮಗೆ ಸ್ವಕೇಂದ್ರದ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಊರು, ಸೊ ಅದು ಅಲ್ಲಿ ಹೆಚ್ಚು ತಲುಪುತ್ತೆ ಅನ್ನೋದು ಸಿನಿಮಾಗಿರುವಂತ ಪಾಸಿಬಿಲಿಟೀಸ್ ಇವೆಲ್ಲ. ಹಾಗಾಗಿ ನನ್ಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ. ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನ್ ಅಲ್ಲಿ ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ, ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ. ಹಾಗಾಗಿ ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ, ಆದ್ರೆ ಎಲ್ಲೆಲ್ಲಿ ತಲುಪಬೇಕು ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದೀವಿ, ಅಲ್ಲಿ ಸಿಂಗಲ್ ಸ್ಕ್ರೀನ್ ಮಾಡ್ತಾ ಇದೀವಿ. ಬಟ್ ಬೆಂಗಳೂರು ಮತ್ತು ಈ ತರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ಕೆಲವೇ ಶೋಸ್ ಗಳನ್ನ ಪ್ಲಾನ್ ಮಾಡ್ಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು ಈ ತರ ಶೋಸ್ ಗಳನ್ನ, ಈಗ ನಾವು ಅಷ್ಟೊಂದು ಶೋಸ್ ಗಳು ಹಾಕಿ ಜನ ಬರಲ್ಲ, ಥಿಯೇಟರ್ ಅವ್ರಿಗೆ ಆಗ್ಬೋದು, ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಜನ ಬರ್ತಾರೆ, ರೆಸ್ಪಾನ್ಸ್ ಏನಿರುತ್ತೆ ಅದೇ ಪ್ರಕಾರವಾಗಿ ಈ ಸಿನಿಮಾನ ತಗೊಂಡೋಗ್ತಾರೆ. ಈ ತರ ಫಿಲ್ಮ್ಸ್ ಡಿಲೇ ಆಗುತ್ತೆ ರಿಲೀಸ್ಗೆ, ಅಂದ್ರೆ ಟೈಮ್ ಕಾಯ್ಬೇಕಾಗುತ್ತೆ. ಫೆಸ್ಟಿವಲ್ ರನ್ ಅಂತ ಅನ್ಕೊಂಡೆ ಮಾಡ್ಕೊಂಡ್ ಬರಕ್ಕೆ 1 ವರ್ಷ ತಗೊಳುತ್ತಲ್ವಾ. ಸೊ ಸಿನಿಮಾ ರೆಡಿ ಆಗಿ ಫಸ್ಟ್ ಫಿಲ್ಮ್ ಬಜಾರ್ ಕಳಿಸಿದ್ರು, 2 ಫಿಲ್ಮ್ದು ಅದೇ ಪ್ರಾಸೆಸ್ ಇತ್ತು. ಸೊ ಫಿಲ್ಮ್ ಬಜಾರ್ಗೆ ಹೋಗಿ ಅಲ್ಲಿಂದ ಕಾಂಪಿಟೇಷನ್ ಅವೆಲ್ಲ ಆಗಿ ಅದು ಕೂಡ ವಿನ್ ಆಯ್ತು. ಅದಾದ್ಮೇಲೆ ಗವರ್ಮೆಂಟ್ ಕೂಡ ನಮ್ಗೆ, ಇಂಡಿಯನ್ ಗವರ್ಮೆಂಟ್ ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸ್ ಅಲ್ಲಿ. ಸೊ ಅಲ್ಲಿಂದ ಫೆಸ್ಟಿವಲ್ ಹೋಗೋದಕ್ಕೆ ಅಲ್ಲೇ ಸುಮಾರು ಜನರು ಮೆಂಟರ್ಸ್ ಇರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ಫೆಸ್ಟಿವಲ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದರಲ್ಲಿ ಇವರೆಲ್ಲ ಹೇಳಿ ಗೊತ್ತಾಗಿದೆ, ನನ್ಗೆ ಗೊತ್ತಿರಲಿಲ್ಲ ಇವೆಲ್ಲ. ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲ್ ಅಲ್ಲಿ ಹೋಗಿ ಪ್ರೀಮಿಯರ್ ಆಗುತ್ತೆ. ಸೊ ಆ ಕಂಡೀಷನ್ ಇರುತ್ತೆ. ಹಾಗಾಗಿ ಆ ಫೆಸ್ಟಿವಲ್ ರನ್ ಅಂತಾನೆ ಒಂದು ಸೆಪರೇಟ್ ಆಗಿ ಉಳಿಸ್ಕೋತೀವಿ. ಅದೇ ಆಲ್ಮೋಸ್ಟ್ 8 ತಿಂಗಳು 1 ವರ್ಷ ಆಗಾರ ತಗೊಂಡ್ಬಿಡುತ್ತೆ. ಸೊ ಅದು ಮುಗಿದ ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅನ್ಕೊಂಡು ಇವಾಗ ಮಾಡ್ತೀವಿ. ಅಂದ್ರೆ ನಿಮ್ಗೆ ಗೊತ್ತಿರೋರು ಅವ್ರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದೆಮ್, ಅವ್ರ ಜೊತೆ ಬರುತ್ತೆ. ಹಾ, ಅಂದ್ರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ ಗಳನ್ನ ಮಾಡ್ತಾರೆ. ಬಟ್ ಬೆಸ್ಟ್ ಥಿಂಗ್ ಏನಂತಂದ್ರೆ
ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು, ಖರ್ಚು ಮಾಡಿದ್ವಿ ನಾವು, ಅದರದ್ದು 50% ಆಲ್ರೆಡಿ ನಮ್ಗೆ ಭೂಸಾನಲ್ಲಿ ನ್ಯೂ ಕರೆಂಟ್ ಸೆಕ್ಷನ್ ಅಲ್ಲಿ ಗೆದ್ದಾಗಲೇ ಬಂದ್ಬಿಟ್ಟಿತ್ತು. ಸೊ ಅಂದ್ರೆ ಸಮ್ ಟೈಮ್ಸ್ ಹೇಳಕ್ಕಾಗಲ್ಲ, ಅಂತ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ, ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗುತ್ತೆ. ಸೊ ನಮ್ಮಲ್ಲಿ ಏನಂತಂದ್ರೆ ಆಡಿಯನ್ಸ್ಗೆ ನಾವು ಒಂದು ತಲುಪೇಟ್ ಆಗಿರೋದು ಇದು ಯಾವ ತರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಎಕ್ಸಾಂಪಲ್ ನಾನು ಕಥಾ ಸಂಗಮ ಹೇಳೋದು, ಒಂದು ಆ ತರದ ಜಾನರ್ ಏನಿರುತ್ತೆ ಆ ಜಾನರ್ನ ಬಿಟ್ಟು ಅದಕ್ಕೆ ಹಿಂದೆ ಸರ್ಕಾರಿ ರಿಲೀಸ್ ಆಗಿತ್ತು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಥಿಯೇಟರ್ ಬಂದಾಗ ಡಿಸಪಾಯಿಂಟ್ ಆಗ್ಬೋದು. ಅಂದ್ರೆ ಆ ತರದ ಸಿನಿಮಾ ಅಲ್ಲ ಇದು, 7 ಬೇರೆ ಬೇರೆ ಕತೆ, ಬೇರೆ ಬೇರೆ ಸಂಬಂಧ ಇಲ್ಲದೆ ಹೋಗುತ್ತೆ. ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ, ಆ ತರದಲ್ಲಿ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತಗೊಂಡು ನಮ್ದು ಬೇರೆ ಯಾವುದೇ ಲೈನಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್. ಎಲ್ಲ ಒಂದೇ ಕಡೆ ಬಂದಿರೋದು, ಮಿಕ್ಕಿದೆಲ್ಲ ಜೂನ್ ಅಲ್ಲಿ ಹೋಗಿದ್ ಖರ್ಚು ಕಾಸು. ಅದಕ್ಕೇನ್ ಸಂಬಂಧ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಜಯಶಂಕರ್ ಕಥೆ ಅಥವಾ ನಿರ್ದೇಶನ, ಇವರು ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗಬೇಕು ಅಂತ ನಾನು ಅನ್ಕೊಳ್ತೀನಿ. ನಾನು ಆಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು, ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಹಂಚ್ಕೊಳ್ಳೋದಾಗ್ಬೋದು, ಅದು ನನ್ನ ಪತ್ರಿಕೆಯಲ್ಲಿರುವಂತವ್ರು ಆಗ್ಬೋದು, ಮಾಧ್ಯಮದಲ್ಲಿರುವಂತವ್ರಿಗೆ ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳ್ಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದು. ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನ ಮಾಡ್ಕೊಂಡ್ಬಿಟ್ರೆ ಜನರಿಗೆ ಅದೇ ವಿಷಯ ಆಗ್ಬಾರ್ದು. ಅವರು ಸಿನಿಮಾ ಮಾಡಿದಾಗಲೂ ಈಗ ನೀವು ಸಿನಿಮಾ ಮಾಡಿದಾಗ ವ್ಯತ್ಯಾಸ ಇದೆ. ಈಗ ವರ್ಷದಿಂದ ನೀವು ರಿಷಬ್ ಶೆಟ್ಟಿ ಸರ್ ಪ್ಲಾನ್ ಪ್ರೊಡ್ಯೂಸರ್ ಆಗಿ ಕೂಡ, ಹಾಗಾಗಿ ಅದು ಸಹಾಯ ಮಾಡಿದೆ. ಅದ್ರ ಜೊತೆಗೆ KR ಸ್ಟುಡಿಯೋ ಸ್ಥಳದ ಹೋಲ್ ಐಡಿಯಾ ಸುಬಣ್ಣ, ಅಂದ್ರೆ ನಾವು ಈ ಸಿನಿಮಾ ಮಾಡಬೇಕು, ನಂತರ ಪ್ರೊಡಕ್ಷನ್ ಅಲ್ಲಿ ಈ ತರ ಮೇನ್ ಸ್ಟ್ರೀಮ್ KRG ಈ ತರದಂತಹ ಸ್ಟುಡಿಯೋಗಳು ಇದನ್ನ ರಿಲೀಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನನ್ನದು. ಅವಾಗ ಅಟ್ಲೀಸ್ಟ್ ನಾವು ಬೆಟರ್ ಆಡಿಯನ್ಸ್ ರೀಚ್ ಆಗ್ಬೋದು. 70ರ ದಶಕದಲ್ಲಿ ಅದಾಗಿತ್ತು. ಹಾಗಾಗಿನೇ ಆಗ ಚಮ್ಮಂದಿನ ಸಂಗೀತನೆಲ್ಲ ಜನ ಎಲ್ಲ ನೋಡ್ಲಿಕ್ಕೆ 50 ದಿನ 100 ದಿನ ಎಲ್ಲ ಹೋಗಿದ್ರು. ಇವನ್ ದ್ವೀಪ 75 ಡೇಸ್. ಅದು ಯಾಕೆ ಈಗ ಆಗ್ತಾ ಇಲ್ಲ ಅಂತಂದ್ರೆ, ವಾಣಿಜ್ಯ ಮಂಡಳಿ ಅಂತ ಜಾಗದಲ್ಲಿ ಈ ತರದ ಸಿನಿಮಾಗಳ ಕುರಿತು ಹಾಗೆ ಮಾತಾಡುವವರು ಇಲ್ಲ. ಇವತ್ತು ನಮ್ಮ ಗೆಳೆಯರ ಬಳಗದಲ್ಲೂ ಅದೇನೆ, ನಮ್ಮ ಸಹೋದರರು ಈ ಹೊಸ ಈಗ ಫೆಸ್ಟಿವಲ್ ಸಂಬಂಧಪಟ್ಟಾಗ ಯಾವುದೋ ಈಗ ವರ್ಲ್ಡ್ ಓವರ್ 10,000 ಮೇಲೆ ಸಣ್ಣ ಪುಟ್ಟದ್ದು ಸೇರಿದಂಗೆ ಫೆಸ್ಟಿವಲ್ ಇದೆ. ಅದು ಈ ಥರದ ಫೆಸ್ಟಿವಲ್ ಇರುವುದು 100ರ ಒಳಗೆ. ಇಂತಹ ಫೆಸ್ಟಿವಲ್ಗಳಲ್ಲಿ ಹೋಗಿದೆ ಅನ್ನೋದಕ್ಕೂ ಯಾವುದೋ ಒಬ್ಬೊಬ್ಬರು ನಡೆಸಿ ದುಡ್ಡು ಮಾಡೋ ಫೆಸ್ಟಿವಲ್ಗಳಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಇಲ್ಲದೇ ಇರುವ ದಿನಗಳಲ್ಲಿ ಇದು ಬಹಳ ದೊಡ್ಡ ಬೆಳವಣಿಗೆ ಅಂತ ನಮ್ಗೆ ಅನಿಸ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಿರುದು ಬಂದಿದೆಯಲ್ಲ, ಸೊ ಸಿನಿಮಾ ಅಷ್ಟೇ ಸೀಮಿತ ಆಗಿರ್ಬೇಕು. ಮಕ್ಳಿಗೂ ಕೂಡ ಈಗ ಒಂದೊಂದು ಮನೇಲಿ ಮಕ್ಳುಗಳು ಅದು ಎಷ್ಟು ಸಲ ನೋಡ್ತಾರೋ ಗೊತ್ತಿಲ್ಲ ಕಾಂತಾರ ಸಿನಿಮಾನ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡಿ 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 ನೋಡ್ತಾರೆ. ಸೊ ಇದೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹರಿದಾಡ್ತಿರುತ್ತೆ, ನಿಮ್ಗೂ ರೀಚ್ ಆಗಿರುತ್ತೆ. ಏನ್ ಹೇಳ್ತೀರಾ ಸರ್ ಅಷ್ಟು ಪ್ರೀತಿ ಮಾಡೋ ಮಕ್ಳುಗಳಿಗೆ? ನನ್ನ ಆಟಕ್ಕೆ ಇಲ್ಲ, ಆ ಮಕ್ಕಳು ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ, ಅಲ್ಲಿಗೆ ಮುಗೀತದು. ಸಿನಿಮಾ ಹಾಗೆ ಇರಬೇಕು. ಸಿನಿಮಾ ನಟರುಗಳನ್ನ ಆ ತರದಲ್ಲಿ ನೋಡಕ್ ಹೋಗ್ಬಾರ್ದು, ಅದು ಸಿನಿಮಾದ ಎಫೆಕ್ಟ್ ಇರ್ಬೋದು. ಅಷ್ಟೇ ನಾವೆಲ್ಲ ಆಕ್ಟ್ ಮಾಡೋರು ಅಷ್ಟೇ, ನಟರಾಗಿ ನೋಡ್ಲಿಕ್ಕೆ ಕಷ್ಟ ಬಿಟ್ರೆ ಅದು ಹೆಚ್ಚಾಗಿ ಹೋಗ್ಲೇಬಾರ್ದು ಅಂತ. ಬಹಳ ದಿನಗಳ ನಂತರ ಸಿಕ್ಕಿದಾರೆ. ಹಂಗೆ ಕಾಂತಾರ ಮುಖೇನ ಮಾಡಿದ್ರು, ದೈವಾರಾಧನೆ ಬಗ್ಗೆ ಎಷ್ಟೊಂದು ಜಾಗೃತಿ ಮೂಡಿಸಿದ್ರು ಅಂದ್ರೆ, ಒಂದು ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಹೇಳಿದಂತ ಮಾತು, ಒಬ್ರು ನಾರ್ತ್ ಇಂಡಿಯನ್ ಯಾರೋ ಒಬ್ರು ವಾಗ್ಮಿಗಳು ಹೇಳಿದಂತ ಮಾತು ರಿಯಲಿ ನನ್ಗೆ ನಿಮ್ಮನ್ನ ನೋಡಿದಾಗ ಅವ್ರು ಹೇಳಿದಂತ ಮಾತು ನೆನಪಾಗತ್ತೆ. ಅದು ರಿಷಬ್ ಅವರು ಮಾಡಿದ್ದಕ್ಕಿಂತ ದೈವಗಳು ಅಥವಾ ದೇವರುಗಳು ನಾನಿನ್ನೂ ಜಾಗೃತ ಇದ್ದೀನಿ ಅಂತ ಒಂದಿಲ್ಲೊಂದು ವ್ಯಕ್ತಿಗೆ